ಆನೇಕಲ್ನಲ್ಲಿ 342 ದಿನಕ್ಕೆ ಕಾಲಿಟ್ಟ ಅಹೋರಾತ್ರಿ ಧರಣಿ ಭೂ ಸ್ವಾಧೀನವನ್ನು ವಿರೋಧಿಸಿ ಜುಲೈ 1ಕ್ಕೆ ಕೆಐಎಡಿಬಿ ಕಚೇರಿಗೆ ಮುತ್ತಿಗೆ ಹಾಕಲಿಕ್ಕೆ ಮುಂದಾಗಿದ್ದಾರೆ. ಪ್ರಾಣ ಬಿಟ್ಟರೂ ಕೂಡ ಜಮೀನು ಬಿಡೋದಿಲ್ಲ ಅಂತ ಘೋಷಣೆಯನ್ನು ಕೂಗಿದ್ದಾರೆ. 342 ದಿನಕ್ಕೆ ಕಾಲಿಟ್ಟಿದೆ ಅಹೋರಾತ್ರಿ ಧರಣಿ. ಭೂ ಸ್ವಾಧೀನವನ್ನು ವಿರೋಧಿಸಿ ಮುಂಬರುವ ಜುಲೈ 1ಕ್ಕೆ ಕೆಐಎಡಿಬಿ ಕಚೇರಿಗೆ ಮುತ್ತಿಗೆ ಹಾಕಲಿಕ್ಕೆ ನಿರ್ಧಾರ ಮಾಡಿದ್ದಾರೆ. ಪ್ರಾಣ ಹೋದ್ರೂ ಪರವಾಗಿಲ್ಲ, ನಾವು ಜಮೀನು ಬಿಟ್ಕೊಡೋದಿಲ್ಲ, ಕೆಐಎಡಿಬಿ ಭೂ ಸ್ವಾಧೀನವನ್ನು ಬಿಡಬೇಕು, ಡಿನೋಟಿಫೈ ಮಾಡಬೇಕು ಅಂತೇಳಿ ಆಗ್ರಹ ಕೇಳಿ ಬಂದಿದೆ. ಆನೇಕಲ್ ತಾಲೂಕಿನ ಭೂ ಸ್ವಾಧೀನ ಹೋರಾಟ ಸಮಿತಿ ಪ್ರತಿಭಟನೆಯನ್ನು ಮಾಡಿದೆ. ನಮ್ಮ ಧರಣಿ ಸ್ಟಾರ್ಟ್ ಆಗಿ 342 ದಿನಗಳಾಯ್ತು ಸರ್. ನಾವು ಹೆಣ್ಮಕ್ಳು ಬಂದು ಟೆಂಟಲ್ಲಿ ಕೂತ್ಕೊಳ್ತಾ ಇದ್ದೀವಿ. ಇಷ್ಟು ದಿನ ಆದ್ರೂ ನಮ್ಮ MLA ಸಾಹೇಬರು ನಮ್ಮ ಟೆಂಟ್ ತನಕ ಬಂದಿಲ್ಲ. ಅಂದರೆ ಅವ್ರು ಏನು ಅನ್ಕೊಂಡಿದ್ದಾರೆ, ಅವ್ರಿಗೇನೋ ಕೆಲಸ ಮಾಡದೇ ಇದು ಸರ್ಕಾರದಿಂದ ಸಂಬಳ ಬರುತ್ತೆ. ನಮ್ಮ ಹೆಣ್ಮಕ್ಳಿಗೆ, ನಮ್ಮ ರೈತ ಹೆಣ್ಮಕ್ಳಿಗೆ ಏನು ಬರುತ್ತೆ ಸರ್? ಮನೆಯಲ್ಲಿರೋ ವಯಸ್ಸಾದವ್ರನ್ನ ನೋಡ್ಕೊಳ್ಬೇಕಾ, ಇಲ್ಲ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕಡೆ ಗಮನ ಕೊಡಬೇಕಾ, ಇಲ್ಲ ನಮ್ಮ ಆರೋಗ್ಯಗಳ ಕಡೆಗೆ ನಾವು ಗಮನ ಕೊಡಬೇಕಾ, ಏನು ಮಾಡಬೇಕು? ಇವತ್ತು ಎಲ್ಲಾನು ಬಿಟ್ಟು ನಾವೇನಾದ್ರೂ ಈ ಧರಣಿ ಪ್ರದೇಶದಲ್ಲಿ ಕುತ್ಕೊಂಡಿದ್ರೆ ನಮಗೆ ನಾಳೆ ಹೊಟ್ಟೆಗೆ ಊಟ ಎಲ್ಲಿಂದ ಬರುತ್ತೆ ಹೇಳಿ? ಇವ್ರು ಸರ್ಕಾರದವ್ರಿಗೇನೋ ಸರ್ಕಾರದಿಂದ ಬರುತ್ತೆ, ನಾವು ಕಟ್ಟೋ ಟ್ಯಾಕ್ಸ್ಗಳಿಂದ ದುಡ್ಡುಗಳು ಬರ್ತಾ ಇದೆ. ಅದೇ ನಮ್ಗೆ ಎಲ್ಲಿಂದ ಬರುತ್ತೆ? ನಮ್ಮ ಜೀವನ ಏನಾಗಬೇಕು? ನಾವೆಲ್ಲ ಬೀದಿಯಲ್ಲಿ ಇರ್ಬೇಕಾ? ಏನೇ ಮಾತಾಡಿದ್ರು ನಾವು ನಮ್ಮ ಸರ್ಕಾರಗಳಿಂದ ಮಾಡಿದಲ್ಲ ಅಂದ್ರೆ ನಮ್ಮ ರೈತರಿಗೆ ಯಾಕೆ ಗೋಳೈಕೊಂತಾ ಇದ್ದೀರಾ? ನಮ್ಮ ಜಮೀನುಗಳಿಗೆ ಅಕ್ವಿಡೇಷನ್ ಅನ್ನು ಭೂತ ಕೊಟ್ಟು ಈಗ ನಮ್ಮಲ್ಲೇ ಇರೋ ಎಷ್ಟೋ ಜನರು ಹೃದಯಾಘಾತಗಳಿಂದ ಸಾಯ್ತಾ ಇದ್ದಾರೆ. ಇವ್ರಿಗೆಲ್ಲ ಯಾರು ಹೊಣೆ? ಏನಾದ್ರೂ ಮಾತಾಡಿದ್ರೆ ನಾವಲ್ಲ ಅಂತ ಹೇಳ್ತಾರೆ, ಅಭಿವೃದ್ಧಿ ಬೇಕು ಅಂತ ಹೇಳ್ತಾರೆ. ಈಗ ನಮ್ಮ ತೋಟಗಳಲ್ಲಿ 5 ವರ್ಷ ಮಗುವಿಂದ ಸಾಯೋ ಮುದ್ಕೋ ತನಕ ಎಲ್ಲರೂ ಕೆಲಸ ಮಾಡ್ತಾ ಇದೀವಿ. ಇವ್ರು ಕೊಡೋ ಒಂದೊಂದು ಕೆಲಸಕ್ಕೆ ನಮ್ಗೆ ನೀವು ಒಂದು ಕೆಲಸದಲ್ಲಿ ಎಷ್ಟು ಸಂಬಳ ಕೊಡ್ತಾರೆ? ನಾವೇನು ಅಷ್ಟೊಂದು ವಿದ್ಯಾವಂತರ ಏನಿಲ್ವಲ್ಲ? ಏನು ಇವತ್ತು ನೋಡ್ತಾ ಇದ್ದೀರಾ, 342 ದಿನಗಳ ಅಹೋರಾತ್ರಿ ಧರಣಿನ ಮುತ್ತನಲ್ಲೂರು ಧರಣಿ ಪ್ರದೇಶದಲ್ಲಿ ನಾವು ನಡೆಸ್ಕೊಂತ ಬರ್ತಾ ಇದ್ದೇವೆ. 342 ದಿನಗಳು ಸತತ ಸರ್ಕಾರಕ್ಕೆ ಹಾಗೂ ಇಲ್ಲಿನ ಶಾಸಕರಿಗೆ ಚಾಟಿ ಬೀಸಿದ್ದೀವಿ. ಆದರೂ ಯಾರು ಬಂದು ನಮ್ಮ ಭಾಗಕ್ಕೆ ಬಂದು ನಮ್ಮ ಕೂಗನ್ನು ಕೇಳಲಿಲ್ಲ. ಆದರೂ ನಾವು ಸತತ 342 ದಿನಗಳಿಂದ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೇವೆ. ಇಲ್ಲಿ ಸರ್ಕಾರ ಮಾಡ್ತಾ ಇರೋದು ನೈಜ ರೈತರ ಮೇಲೆ ಬಲವಂತದ ಭೂ ಸ್ವಾಧೀನ. ನಮ್ಮ ಬಲವಂತದ ಭೂ ಸ್ವಾಧೀನಕ್ಕೆ, ಈ ರೀತಿ ಮಾಡ್ತಾ ಇರೋ ಬಲವಂತದ ಭೂ ಸ್ವಾಧೀನಕ್ಕೆ ನಮ್ಮ ಧಿಕ್ಕಾರ ಮೊದಲಿಗೆ. ಯಾಕೆಂತ ಹೇಳಿದ್ರೆ ನಾವು ಯಾವುದೇ ಕಾರಣಕ್ಕೂ ಅಭಿವೃದ್ಧಿ ವಿರೋಧಿಗಳಲ್ಲ. ರೈತರು ಗೊತ್ತಿದೆ, ನಮ್ಮ ಮನೆಗಳಲ್ಲೂ ನಾವು